ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮಗೆ ಅಡಿಕೆ ಅದು ಅದರ ಮೂಲ ರೂಪದಲ್ಲಿ ಅದು ಕ್ಯಾನ್ಸರ್ ಕಾರಕ ಅಲ್ಲ, ಅದು ಕ್ಯಾನ್ಸರ್ ಅನ್ನ ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿದೆ ಅನ್ನುವಂಥದ್ದು ಮೂಲ ವಿಚಾರ. ಬೆಳೆಗಾರರಿಗೆ ನಾವು ಸ್ಪಷ್ಟ ಸಂದೇಶ ಕೊಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ಅಡಿಕೆ ಹಾನಿಕರ ಅಥವಾ WHO ರಿಪೋರ್ಟ್ ಅನ್ನು ಒಪ್ಪತಕ್ಕದ್ದು. ಅಡಿಕೆ ಮತ್ತು ವೀಳ್ಯದೆಲೆ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಕ್ಯಾನ್ಸರ್ ಬಂದ ಮಾಹಿತಿ ಇಲ್ಲಿಲ್ಲ. ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ, ಬದಲಿಗೆ ಅಡಿಕೆಯಿಂದ ಕ್ಯಾನ್ಸರ್ ಕಣಗಳೇ ತಟಸ್ಥಗೊಳ್ಳುತ್ತವೆ ಎನ್ನುವ ಮಹತ್ವದ ಅಂಶವನ್ನ ಈ ಕುರಿತು ಅಧ್ಯಯನ ನಡೆಸಿರುವ ನಿಟ್ಟೆ ವಿವಿ ತಜ್ಞರು ಕಂಡುಕೊಂಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಕೆಲ ಸಮಯದ ಹಿಂದೆ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ವರ್ಗೀಕರಿಸಿದ್ದು ಅಡಿಕೆ ಕೃಷಿಕರಲ್ಲಿ ಕಳವಳಕ್ಕೆ ಕಾರಣವಾಗಿತ್ತು. ಯಾವುದೇ ಸೂಕ್ತ ಅಧ್ಯಯನ ನಡೆಸದೆ ಕೇವಲ ಅಡಿಕೆ ಜೊತೆಯಲ್ಲಿ ತಂಬಾಕು, ಗುಟ್ಕಾ ಸೇವಿಸುವ ವಿಚಾರವನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಈ ರೀತಿಯ ವರ್ಗೀಕರಣ ಮಾಡಿರುವುದಕ್ಕೆ ಎಲ್ಲೆಡೆ ಟೀಕೆ ವ್ಯಕ್ತವಾಗಿತ್ತು. ಈ ಎಲ್ಲ ವಿಚಾರಗಳ ನಡುವೆಯೇ ನಿಟ್ಟೆ ವಿವಿ ತಜ್ಞರ ಸಂಶೋಧನೆ ಈಗ ಮಹತ್ವ ಪಡೆದಿದೆ. ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಅವರದ್ದೊಂದು ರಿಪೋರ್ಟ್ನಲ್ಲಿ ಆಗಿದೆ. ನಿಜವಾಗಿ ಅಡಿಕೆಯನ್ನೇ ಅವರು ರಿಸರ್ಚ್ ಮಾಡಲಿಲ್ಲ. ಬೀಟಲ್ ಕ್ವಿಡ್ ಅಂತ ಒಂದು ಇದು ಮಾಡಿ ಅಡಿಕೆ, ಸುಣ್ಣ ಅಥವಾ ಬೇರೆ ಐಟಮ್ ಹಾಕಿ ಅಥವಾ ಅಡಿಕೆ, ಸುಣ್ಣ, ಹೊಗೆ ಸೊಪ್ಪು, ಬೀಡ ಇದರ ಆಧಾರದ ಮೇಲೆ ಅದು ಕ್ಯಾನ್ಸರ್ ಕಾರಕ ಮತ್ತು ಓರಲ್ ಕ್ಯಾನ್ಸರಿಗೆ ಅದೊಂದು ಪ್ರಮುಖ ಕಾರಣ ಎಂಬ ಒಂದು ದೃಷ್ಟಿಕೋನದಿಂದ ಬೇರೆ ಬೇರೆ ಕಡೆ ಇನ್ಸ್ಟಿಟ್ಯೂಟ್ನಿಂದ ರಿಪೋರ್ಟ್ ತರಿಸಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದಕ್ಕೆ ನಾವು ಕ್ಯಾಂಪ್ಕೋದಿಂದ ನಿಟ್ಟೆ ಯೂನಿವರ್ಸಿಟಿಯವರೊಂದಿಗೆ 2 ವರ್ಷದ ಹಿಂದೆ ಟೈಅಪ್ ಆಗಿ ಇದರ ಬಗ್ಗೆ ಬರೀ ಅಡಿಕೆ ಮೇಲೆ ಕೆಂಪು ಅಡಿಕೆ, ಬಿಳಿ ಅಡಿಕೆ 2 ವಿಭಾಗ ಮಾಡಿ ಈ ಅಡಿಕೆ ಬಗ್ಗೆ ರಿಸರ್ಚ್ ಮಾಡಬೇಕು. ಬರೀ ಅಡಿಕೆಯಲ್ಲಿ ಏನಾದರೂ ಇದರ ಪರಿಣಾಮ ಉಂಟಾ ಇಲ್ಲೋ ಅಂತ ರಿಸರ್ಚ್ ಮಾಡಬೇಕಂತ ಒಂದು ಅಗ್ರಿಮೆಂಟ್ ಮಾಡಿಕೊಳ್ತು. ಅದರ ಆಧಾರದ ಮೇಲೆ ನಿಟ್ಟೆ ಯೂನಿವರ್ಸಿಟಿಯಿಂದ ರಿಪೋರ್ಟ್ ಬಂದಿದೆ. ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ, ಅದು ಕ್ಯಾನ್ಸರನ್ನು ಗುಣ ಮಾಡುವ ಶಕ್ತಿ ಅದರಲ್ಲಿ ಉಂಟೆಂಬ ರಿಪೋರ್ಟ್ ಅವರಲ್ಲಿದೆ. ಬಟ್ ಓರಲ್ ಕ್ಯಾನ್ಸರ್ ವಿಷಯದಲ್ಲಿ ಬರೀ ಅಡಿಕೆ ತಿನ್ನುವರ ಸಂಖ್ಯೆ ಅವರಿಗೆ ಸಿಗಲಿಲ್ಲ. ಆದ್ದರಿಂದ ಅದರ ಬಗ್ಗೆ ಫರ್ದರ್ ಸ್ಟಡಿ ಮಾಡಬೇಕಂತ ಒಂದು ಅಭಿಪ್ರಾಯಕ್ಕೆ ಅವರು ಪಟ್ಟಿದ್ದಾರೆ. ಬೇರೆ ಯಾವುದೇ ಕಾರಣದೊಂದು ಅಡಿಕೆ ಕ್ಯಾನ್ಸರ್ ಕಾರಕ ಅವರು ಒಂದು ಡ್ರೋಸೋಫಿಲಾ ಫ್ಲೈಸ್ ಅಂದರೆ ಹಣ್ಣಿನ ನೊಣ ಅಂತ ಅದರ ಮೇಲೆ ಅಡಿಕೆ ಪುಡಿಯನ್ನು ಅಪ್ಲೈ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಮತ್ತು ಝೀಬ್ರಾ ಫಿಶ್ ಹೇಳಿ ಉಂಟು, ಅದರ ಮೇಲೆ ಅಪ್ಲೈ ಮಾಡಿ. ಇದೆರಡೂ ಸಾಧಾರಣ ಹ್ಯೂಮನ್ ಇದರ ಪ್ರಕಾರ ಆಲ್ಮೋಸ್ಟ್ ಒಂದೇ ಇರೋದ್ರಿಂದ ಯಾವುದೇ ಕಾರಣಕ್ಕಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದಾದ ನಂತರ ನಾವು MD ಮತ್ತು ನಾವು ಸೇರಿ ಚೆನ್ನೈಯಲ್ಲಿ ಸೌಮ್ಯ ಸ್ವಾಮಿನಾಥನ್ ಅಂತ WHO ರಿಟೈರ್ಡ್ ಆದ ಒಬ್ಬರು ಸೈಂಟಿಸ್ಟನ್ನು ಭೇಟಿಯಾದಾಗ ಈ ರಿಪೋರ್ಟ್ ಎಲ್ಲ ಕೊಟ್ಟಾಗ ಅವರು ಕ್ಲಿಯರ್ ಹೇಳಿದ್ದಾರೆ, ಇದು ರಿಪೋರ್ಟ್ ಎಲ್ಲ ಚೆನ್ನಾಗುಂಟು, ಒಳ್ಳೆಯದುಂಟು, ಆದರೆ ನೀವು ಫಂಡಿಂಗ್ ಮಾಡಿದ್ರಿಂದ ರಿಲೇಟೆಡ್ ಪಾರ್ಟಿ ಅಂತ ಆಗ್ತದೆ. ಆದ್ದರಿಂದ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಮತ್ತು ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ವತಿಯಿಂದ ಅದನ್ನು ಇಂಡಿಪೆಂಡೆಂಟಾಗಿ ರಿಸರ್ಚ್ ಮಾಡಿಸಿ ಅಂತ ಒಂದು ಸಜೆಷನ್ ಕೊಟ್ಟರು. ಇದಾದ ನಂತರ MD ಅವರು ಮತ್ತು ನಾವು ಕೂತ್ಕೊಂಡು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ನಮ್ಮ ಅಡಿಕೆ ಬೆಳೆಗಾರರ ಪಾರ್ಲಿಮೆಂಟ್ ಸದಸ್ಯರು ಯಾರಿದ್ದಾರೆ ಅವರ ಗಮನಕ್ಕೆ ಇದನ್ನು ತಂದು ಪಾರ್ಲಿಮೆಂಟಲ್ಲಿ ಮೊನ್ನೆ ಕ್ವಶನ್ ರೇಸ್ ಮಾಡಿದ್ದಾರೆ MP ಗಳು. ಆ ಕ್ವಶನ್ ರೇಸ್ ಮಾಡಿದಾಗ ಅಲ್ಲಿನ ಹೆಲ್ತ್ ಮಿನಿಸ್ಟರು ಇದರ ಬಗ್ಗೆ ಪುನಃ ನಾವು ತನಿಖೆ ಮಾಡಿಸ್ತೇವೆ, ಸಪ್ರೇಟಾಗಿ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಅಡಿಕೆ ಮಾತ್ರ ಇದ್ದದರ ಬಗ್ಗೆ ರಿಸರ್ಚ್ ಮಾಡಿ ಅದರ ರಿಪೋರ್ಟನ್ನು ತರಿಸಿ ಇದು ಮಾಡ್ತೇವೆ. ಅಲ್ಲಿವರೆಗೂ ನಾವು WHO ಇದನ್ನು ನಾವು ಸಹ ಒಪ್ಪಲಿಕ್ಕಿಲ್ಲ ಎಂಬ ಒಂದು ಅಭಿಪ್ರಾಯವನ್ನು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಕಳೆದ ವಾರದ ಇದರಲ್ಲಿ ಕೊಟ್ಟಿದ್ದಾರೆ. ಬೆಳೆಗಾರರಿಗೆ ನಾವು ಸ್ಪಷ್ಟ ಸಂದೇಶ ಕೊಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ಅಡಿಕೆ ಹಾನಿಕರ ಅಥವಾ WHO ರಿಪೋರ್ಟನ್ನು ಒಪ್ಪತಕ್ಕದ್ದಲ್ಲ. ಸುಮಾರು 5,000 ವರ್ಷಗಳ ಹಿಂದಿನಿಂದಲೂ ಅಡಿಕೆಯ ಮಹತ್ವವನ್ನು ನಮ್ಮ ಪುರಾತನ ನಮ್ಮ ಹಿರಿಯರು ಭಾರತದಲ್ಲಂತೂ ಅದನ್ನು ಸಂಪೂರ್ಣ ಮನವರಿಕೆ ಮಾಡಿಕೊಂಡಿದ್ದಾರೆ. ಅಡಿಕೆ ಮತ್ತು ವೀಳ್ಯದೆಲೆ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಕ್ಯಾನ್ಸರ್ ಬಂದ ಮಾಹಿತಿ ಇಲ್ಲಿಲ್ಲ. ಇನ್ನು ಬೇರೆ ಬೇರೆ ಕಾರಣ ಇವತ್ತು ನಾವು ಫುಡ್ಡಿನ ಇದರಿಂದಾಗಿ ಕ್ಯಾನ್ಸರ್ ತುಂಬ ಬರ್ತದೆ. ಇದಕ್ಕೆ ವಾದ ಮಾಡಲಿಕ್ಕೆ ಹೋದರೆ ಅಡಿಕೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಹಾರದಲ್ಲಿ ಬೇರೆ ಬೇರೆ ದೋಷ ಇರ್ತದೆ, ಅಥವಾ ನಾವು ಬೇರೆ ಬೇರೆ ಔಷಧಿಗಳನ್ನು ಇವತ್ತು ನಾವು ಹೊಡೆಯೋದ್ರಿಂದ ಕಾಯಿಲೆಗಳು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಅಡಿಕೆ ಬಗ್ಗೆ ಅವ್ರು ಹೇಳಿದಾಗ ನಾವು ನಮ್ಮ ರೈತರಿಗೆ ಇಷ್ಟೇ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಕ್ಯಾಂಪ್ಗೂ ಮಾತ್ರ ಅಲ್ಲ, ಅಡಿಕೆ ಬೆಳೆಗಾರರ ಸಹಕಾರಿ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರು ಗಲಿಬಿಲಿ ಕೊಡಬೇಕಾದ ಅಗತ್ಯ ಇಲ್ಲ ಎಂಬ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದೇವೆ.
ಒಟ್ಟಾರೆಯಾಗಿ ಅಡಿಕೆಯ ಬಳಕೆಯಿಂದ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲ ಎನ್ನುವ ಭಾರತದ ಸಾಂಪ್ರದಾಯಿಕ ಜ್ಞಾನಕ್ಕೆ ಈ ವರದಿ ಪೂರಕವಾಗಿ ಕಂಡುಬಂದಿದೆ. ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂಥ ವಿಚಾರ ಸಾಕಷ್ಟು ಸಮಯದಿಂದ WHO ವರದಿಯಲ್ಲಿ ಬಂದಿರುವುದರಿಂದ ಈ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕಾಗಿತ್ತು. ಸೊ ಸಾಕಷ್ಟು ಪ್ರಯತ್ನಗಳ ನಂತರ ಅದನ್ನು ನಾವು ಪಾರ್ಲಿಮೆಂಟ್ ಸದಸ್ಯರ ಮೂಲಕ ನಾವು ಅದನ್ನು ವಿಷಯವನ್ನು ಎತ್ತಿದ್ದೀವಿ. ಆ ಪ್ರಕಾರ ಅದಕ್ಕೆ ಏನು ಒಂದು ರಿಸರ್ಚನ್ನು ಮಾಡಿ WHO ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೆ ತಕ್ಕಂಥ ವ್ಯವಸ್ಥೆ ಆಗಿದೆ ಈಗ. ಸೊ ಸುಮಾರು 13 ಸಂಸ್ಥೆಗಳನ್ನು ಸೇರಿಸಿ ಒಂದು ರಿಸರ್ಚ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ನೇತೃತ್ವವನ್ನು CPCRI ಕಾಸರಗೋಡಿನವರು ವಹಿಸ್ಕೊಂಡಿದ್ದಾರೆ. ಡಾಕ್ಟರ್ ಹೆಬ್ಬಾರ್ ಅವರು ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ, ನಮಗೆ ಅಡಿಕೆ, ಅದು ಬೇಯಿಸಿದ ಅಡಿಕೆ ಇರ್ಬೋದು ಅಥವಾ ಬಿಳಿ ಅಡಿಕೆ ಇರ್ಬೋದು, ಕರಾವಳಿ ಪ್ರದೇಶದಲ್ಲಿರುವಂಥದ್ದು, ಅದು ಅದರ ಮೂಲ ರೂಪದಲ್ಲಿ ಅದು ಕ್ಯಾನ್ಸರ್ ಕಾರಕ ಅಲ್ಲ, ಮತ್ತು ಅದು ಕ್ಯಾನ್ಸರನ್ನು ಗುಣಪಡಿಸುವಂಥ ಶಕ್ತಿಯನ್ನು ಹೊಂದಿದೆ ಅನ್ನುವಂಥದ್ದು ಮೂಲ ವಿಚಾರ. ಸೊ ಇದು ಸಾಕಷ್ಟು ರಿಸರ್ಚ್ಗಳಲ್ಲಿ ಇದ್ರೂ ಕೂಡ ಅದರ ಬಗ್ಗೆ ಅದರ ಪ್ರಚಾರ ಆಗಿರಲಿಲ್ಲ. ಅದನ್ನು ಸಾಕಷ್ಟು ನಮ್ಮ ARDFನ ನಮ್ಮ ಕನ್ವೀನರ್ ಆದಂತಹ ಡಾಕ್ಟರ್ ಕೇಶವ್ ಭಟ್ ಅವರು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಅದರ ಎಲ್ಲೆಲ್ಲಿ ಅದರ ವರದಿಗಳಿದ್ದಾವೆ ಆ ವರದಿಗಳನ್ನೆಲ್ಲ ಕ್ರೋಢೀಕರಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗೆ ಅದರಲ್ಲಿ ಸಾಕಷ್ಟು ವರದಿಗಳಲ್ಲಿ ಇದೆ ಅದು ಕ್ಯಾನ್ಸರ್ ಕಾರಕ ಅಲ್ಲ ಅಂತೇಳಿ. ಆದರೂ ಕೂಡ ಅದನ್ನು ಪರಿಗಣನೆ ಮಾಡದೇ WHO ಕ್ಯಾನ್ಸರ್ ಕಾರಕ ಅಡಿಕೆ ಅನ್ನುವಂಥದ್ದನ್ನು ಪ್ರಚಾರ ಜಾಸ್ತಿ ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಕ್ಯಾಂಪ್ಕೋದ ಗೌರವಾನ್ವಿತ ಅಧ್ಯಕ್ಷರು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ಅದರ ಬಗ್ಗೆ ಪ್ರಚಾರ ಕೈಗೊಂಡು ಅವರ ಇತರ ಸಹಕಾರ ಸಂಸ್ಥೆಗಳು ಅದನ್ನು ಒಗ್ಗೂಡಿಸ್ಕೊಂಡು ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರದಿಂದನೇ ಅದನ್ನು ರಿಸರ್ಚನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ. ಅಡಿಕೆಯ ಪರಿಣಾಮದ ಬಗ್ಗೆ ನಿಟ್ಟೆ ವಿವಿ ತಜ್ಞರ ಅಧ್ಯಯನ ಬಹುತೇಕ ಪೂರ್ಣಗೊಂಡಿದ್ದು ಅಡಿಕೆ ಬೆಳೆಗಾರರ ಪರವಾಗಿಯೇ ಬಂದಿದೆ. ಇದು ಕ್ಯಾನ್ಸರ್ ಕಾರಕವಲ್ಲ ಎನ್ನುವುದು ಈಗ ಮತ್ತೆ ಸಾಬೀತುಗೊಂಡಿದೆ. ಕೇಂದ್ರದ ನೇತೃತ್ವದಲ್ಲಿ ಇನ್ನೂ ಸಮಗ್ರ ಅಧ್ಯಯನವನ್ನ ನಿರೀಕ್ಷಿಸಲಿದ್ದೇವೆ.